ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಅಂದರೆ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಯ ಭಾಗ 3 ನೋಡ್ತಾ ಇದ್ದಾವೆ. 28ನೇ ಪ್ರಶ್ನೆ, ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ. ನಾವೇನು ಮಾಡಬೇಕು ಅಂದ್ರೆ ಸೈನ್ ಎ ಪ್ಲಸ್ ಕಾಸ್ ಎ ಅಂತ ಸಾಧಿಸ್ಬೇಕಾಗೈತೆ. ಹಾಗಾದ್ರೆ ಸೈನ್ ಎ ಹಾಗೆ ಇಟ್ಕೊಳ್ಳೋಣ, ಮೈನಸ್ 1 ಮೈನಸ್ ಕಾಟ್ ಎ ಅನ್ನು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಹೊಡಿತಾ ಇದ್ದಾನೆ, ಪ್ಲಸ್ ಕಾಸ್ ಎ ಅನ್ನು ಹಾಗೆ ಇಟ್ಕೋತಾ ಇದ್ದಾನೆ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅನ್ನು ಟ್ಯಾನ್ ಅಂತ ರೂಪದಲ್ಲಿದ್ದನ್ನು ಪಡ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಸೈನ್ ಎ ಹಾಗೆ ಇಟ್ಕೋತೇನೆ ರೀ, ಡಿವೈಡೆಡ್ ಬೈ ಇಲ್ಲಿ ಸೈನ್ ಎ ಸಾಮಾನ್ಯ ಲಸ ತೆಗಿತಾ ಇದ್ದಾನೆ. ಅಂದ್ರೆ ಇಲ್ಲಿ ಸೈನ್ ಎದಿಂದ ಗುಣಾಕಾರ ಮಾಡಬೇಕು, ಇಲ್ಲಿ 1ರಿಂದ. ಹಾಗಾದರೆ ಸೈನ್ ಎ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಹಾಗೆ ಇಟ್ಕೋತಾ ಇದ್ದಾನೆ. ಇಲ್ಲಿ ಕಾಸ್ ಎ ಲಸ ತೆಗೆದ್ರೆ ಇಲ್ಲಿ ಕಾಸ್ ಎದಿಂದ ಗುಣಾಕಾರ ಮಾಡಬೇಕು, ಇಲ್ಲಿ 1ರಿಂದ ಗುಣಾಕಾರ ಮಾಡಬೇಕು. ಅಂದರೆ ಕಾಸ್ ಎ ಮೈನಸ್ ಸೈನ್ ಎ. ಇನ್ನು ಈ ಛೇದದಿಂದ ಇದು ಅಂಶಕ್ಕೆ ಹೋಗುತ್ತಾ, ಇದು ಛೇದದಿಂದ ಇದು ಅಂಶಕ್ಕೆ ಹೋಗುತ್ತಾ. ಅಂದರೆ ಸೈನ್ ಎ ಇಂಟು ಸೈನ್ ಎ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಏನು ಉಳಿತದೆ ರೀ, ಸೈನ್ ಎ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ. ಈ ಸ್ಟೆಪ್ ಆಯಿತು. ಇವಾಗ ಸ್ವಲ್ಪ ಲಕ್ಷ ಕೊಟ್ರು ಛೇದದಲ್ಲಿ ಎರಡೂ ಸೇಮ್ ಅಕ್ಕವ ನೋಡ್ರಿ, ಅಕ್ಕವ. ಬಟ್ ಇಲ್ಲಿ ಸೈನ್ ಎಂಬುದು ಪ್ಲಸ್ ಐತಿ, ಇಲ್ಲಿ ಸೈನ್ ಎಂಬುದು ಮೈನಸ್ ಐತಿ. ಹೀಗಾಗಿ ಇಲ್ಲಿ ಸೈನ್ ಎಂಬುದನ್ನು ಮೈನಸ್ ಸಾಮಾನ್ಯ ಪದ ತೆಗಿತೀನಿ. ಏನು ಬರ್ತದಂದರೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಎ ಇದ್ದಿದ್ದು ಏನಾಗುತ್ತಾ, ಪ್ಲಸ್ ಸೈನ್ ಎ ಆಗುತ್ತಾ, ಪ್ಲಸ್ ಕಾಸ್ ಎ ಏನಾಗುತ್ತೆ ರೀ, ಮೈನಸ್ ಕಾಸ್ ಎ ಆಗುತ್ತಾ. ಇವಾಗ ಎರಡೂ ಛೇದ ಒಂದೇ ಆಯ್ತು. ಇನ್ನು ಭಿನ್ನ ರಾಶಿಯ ಸಂಕಲನ ವ್ಯವಕಲನ ರೂಪ ತೊಗೊಂಬರೋಣ. ಲಸ ಏನಾಗ್ತದೆ, ಸೈನ್ ಎ ಮೈನಸ್ ಕಾಸ್ ಎ ಆಗುತ್ತಾ. ಇಲ್ಲಿ 1ರಿಂದ ಇಲ್ಲಿ 1ರಿಂದ ಅಂದರೆ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಹಾಗಾದ್ರೆ ಇದು ಯಾವ ರೂಪದಲ್ಲಿ ಐತೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಐತಿ. ಇದನ್ನು ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಬರೀಬೋದು. ಹಾಗಾದರೆ ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಎರಡೂ ಸೇಮ್ ಅದು ಕ್ಯಾನ್ಸಲ್ ಮಾಡ್ಬೋದು. ಹಾಗಾದರೆ ಉಳಿದಿದ್ದೇನು ಉಳೀತು, ಸೈನ್ ಎ ಪ್ಲಸ್ ಕಾಸ್ ಎ. ಅವನ ಸಾಧನೆಯು ಏನಿತ್ತಪ್ಪ ಅಂದರೆ ಇದೇ ಇತ್ತು. ಸೈನ್ ಎ ಪ್ಲಸ್ ಕೊಸಕ್ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಕೊಸಕ್ಕೆ ಪ್ಲಸ್ ಸಕ್ಕೆ ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ ಇದ್ದಾರೆ. ಹಾಗಾದರೆ ಇದನ್ನು ನಾವೇನು ಮಾಡ್ಕೋಬೇಕಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನೇಮ ಐದಲ್ಲ ಹೊಡ್ಕೋಬೇಕಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈ ರೂಪದಲ್ಲಿ ಹೊಡ್ಕೋಬೇಕು. ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೊಸೆಕ್ ಎ ಪ್ಲಸ್ ಇದು ಕ್ಲಿಯರ್ ಆಯಿತು. ಇದು ಅದೇ ರೀತಿ ಏನು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೆಕ್ ಎ. ಇನ್ನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಒಂದು ಕಡೆ ತಗೊಳ್ಳೋಣ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಸೈನ್ ಎನ ಅಪೋಸಿಟ್ ಕೊಸಕ್ಕೆ ವಿಲೋಮ ಇಂಟು
ಕೊಸಕ್ಕೆ ಕಾಸ್ ಸ್ಕ್ವೇರ್ ಎ ಅಂದರೆ ಇಲ್ಲಿ ತಂದೇನು ರೀ ಪ್ಲಸ್ ಸೆಕ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎನ ವಿಲೋಮ 1/ಸೆಕೆ ಇಂಟು ಸೆಕೆ ಕ್ಯಾನ್ಸಲ್ ಮಾಡ್ಬೋದು ರೀ ಇದನ್ನೇ ಕ್ಯಾನ್ಸಲ್ ಮಾಡ್ಬೋದು. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ ಬಿಡಿಸೋಣ. ಏನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಎಷ್ಟು ರೀ 1 ಪ್ಲಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 1 2 ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 1 1 2 2 2 4 4 1 5 5 2 7 ಸೊ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಈ ಪ್ರಶ್ನೆ ಒಂದು ಆ್ಯನ್ಯುವಲ್ ಎಕ್ಸಾಮ್ದಾಗ ಒಂದು 2 ರಿಂದ 3 ಸಲ ಬಂದೈತಿ ರೀ. ಸೊ ಈ ಸಲನೂ ಬರಬಹುದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಅರ್ಥ ಮಾಡ್ಕೊಳ್ರಿ. ಬಹುಲಕ ಅಂದ ತಕ್ಷಣ ನಮಗೆ ಸೂತ್ರ ನೆನಪು ಬರಬೇಕು. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಹಾಗಾದರೆ ಅವುಗಳನ್ನು ಕಂಡುಹಿಡಿಬೇಕು. ಏನು? F1 ಗರಿಷ್ಠ ಆವೃತ್ತಿ 9, F0 ಅದರ ಮೇಲಿರುವಂಥ ಆವೃತ್ತಿ 3, F2 F1 ಕೆಳಗಿರುವುದು 6. ಇನ್ನು ಎಲ್ ಗರಿಷ್ಠ ಆವೃತ್ತಿಯ ಕನಿಷ್ಠ ಕೆಳಮಿತಿ 20. 20ರಲ್ಲಿ 10 ಹೋದರೆ 10, H ಈಕ್ವಲ್ ಟು 10. ಹಾಗಾದ್ರೆ ಎಲ್ ಈಕ್ವಲ್ ಟು 20 ಪ್ಲಸ್ F1 9, F0 3, 9 ಇಂಟು 2 18 ಮೈನಸ್ 3 ಮೈನಸ್ 6, H ಅಂದರೆ 10. 20 ಪ್ಲಸ್ 9ರಾಗ 3 ಹೋದರೆ 6 ಭಾಗಲೆ 18 ಮೈನಸ್ 9 ಇಂಟು 10, 20 ಪ್ಲಸ್ 6 ಭಾಗಲೆ 9 ಇಂಟು 10, 20 ಪ್ಲಸ್ 6 ಇಂಟು 10 60 ಭಾಗಲೆ 9, 9 1 9 6 54 ಮತ್ತು 6 ಉಳಿತು. ಬಿಂದು ಕೊಟ್ಟರೆ 60, 9 6 54 ಮತ್ತು 6 ಉಳಿತು. ಹಾಗೆ ಉಳಿತಾ ಹೋಗ್ತದೆ. ಹಾಗಾದರೆ 20 ಪ್ಲಸ್ 6.66. ಹಾಗಾದರೆ ಎಷ್ಟು ಬರ್ತದ್ರೆ 26.66. ಈ ರೀತಿಯಾಗಿ ಬಹುಲಕ ಕಂಡುಹಿಡಿಬೋದು. ನೆಕ್ಸ್ಟ್ ಮಧ್ಯಾಂಕ. ಹಾಗಾದರೆ ಮಧ್ಯಾಂಕ ಅಂದರೆ ಸೂತ್ರ ಬರೆಯಕ್ಕೆ ಬರಬೇಕು. ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಹಾಗಾದ್ರೆ ನಾವು ಇಲ್ಲಿ CF ಅನ್ನು ಬರ್ಕೋಬೇಕು. 6 ಪ್ಲಸ್ 5 11, 11 ಪ್ಲಸ್ 9 20, 20 ಪ್ಲಸ್ 4 24, 24 ಪ್ಲಸ್ 2 26. ಹಾಗಾದರೆ n/2 ಈಕ್ವಲ್ ಟು 26 ಭಾಗಲೆ 2, 2 1 2 13 ಎಷ್ಟು ಬತ್ತು ರೀ 13 ಬತ್ತು. ಈ 13 ಸಂಚಿತ ಆವೃತ್ತಿಯಲ್ಲಿ ನೋಡಬೇಕು. 11 ಅಂದರೆ 11 ತನಕ ಮಾತ್ರ. 12ರಿಂದ ಇಲ್ಲಿ ಬರ್ತಾಯಿದೆ. 12ರಿಂದ 20 ತನಕ ಅಂದರೆ ಇಲ್ಲಿ 13 ಬತ್ತು. ನಾವು ಅದಕ್ಕೊಂದು ಏನು ಮಾಡೋಣ ಅಂದರೆ ಬಾಕ್ಸ್ ಹಾಕೊಂಡ್ಬಿಡೋಣ, ನಮ್ಗೆ ಅರ್ಥ ಆಗಬೇಕಾಗಿತ್ತು ಅಂದ್ರೆ. ಹಾಗಾದರೆ ಇದು F ಆಗುತ್ತಾ, ಇದ್ರ ಮೇಲಿರುವಂಥ ಆ ಸಂಚಿತ ಆವೃತ್ತಿ ಇದು CF ಆಗುತ್ತಾ, ಇದು L ಆಗುತ್ತಾ. ಹಾಗಾದರೆ L ಅಂದರೆ 40, F ಅಂದರೆ 9, CF ಅಂದರೆ 11. ಇನ್ನು H ಎಷ್ಟಾಗುತ್ತೆ 20 ಆಗುತ್ತೆ. ಹಾಗಾದರೆ L ಅಂದರೆ 40 ಪ್ಲಸ್ n/2 13 ಮೈನಸ್ 9 11
ಭಾಗಲೆ 9 ಇಂಟು 20. 40 ಪ್ಲಸ್ 13 11 ಹೋದ್ರೆ ಎಷ್ಟು ಉಳಿತದೆ ರೀ? 2 ಭಾಗಲೆ 9 ಇಂಟು 20. 40 ಪ್ಲಸ್ 40 ಭಾಗಲೆ 9. ಇನ್ನು 9 1 9 4 36. ಮತ್ತು ಇಟ್ಟು 9 1 9 4 36 4 ಉಳಿತು ರೀ. ಮತ್ತು ಬಿಂದು ಕೊಟ್ಟು 40 ಆಯಿತು. ಮತ್ತೊಳ್ಳೆ 9 4 36. 40 36 ಹೋದ್ರೆ 4 ಉಳಿತು. ಮತ್ತು 9 4. ಸೊ ಎಷ್ಟಾಯ್ತು ರೀ ಇದು? 40 ಪ್ಲಸ್ 4.44 ಅಂದರೆ 44.44 ಆಗುತ್ತಾ? ಪ್ರಶ್ನೆ ಹೇಗಿದೆ ನೋಡ್ರಿ. ಎ 4, 6, ಬಿ 2, -2 ಮತ್ತು ಸಿ 6, 5 ಇವು ತ್ರಿಭುಜ ಎ ಬಿ ಸಿಯ ಶೃಂಗಗಳು. ಎ ಬಿ ಸಿಯ ಮಧ್ಯರೇಖೆ ಸಿ ಪಿ ಮತ್ತು ಬಿ ಕ್ಯೂ ಚಿತ್ರದಲ್ಲಿ ತೋರಿಸಿರುವಂಥ ಜಿ 4, 3 ಬಿಂದುವಿನಲ್ಲಿ ಛೇದಿಸುತ್ತದೆ. ಜಿ ಬಿಂದು ಸಿ ಪಿ ಮಧ್ಯರೇಖೆಯನ್ನು ತ್ರೈಭಾಜಕ ಬಿಂದು ಎಂದು ಸಾಧಿಸಿ. ಅಂದ್ರೆ ಸಿ ಪಿ ಏನಪ್ಪ ಅಂದ್ರೆ ಎಷ್ಟು 3 ಸಮನಾದ ಭಾಗಗಳಾಗಿ ಮಾಡ್ತಾ ಇದೆ. ಯಾವುದು? ಸಿ ಪಿ 3 ಸಮಭಾಗ ಆಗಬೇಕು. ಅದೇ ರೀತಿಯಾಗಿ ನಾವು ಅಬ್ಸರ್ವ್ ಮಾಡಿರಿ, ಎರಡೂಗಳ ಅಂತರವನ್ನು ನೋಡಿದಾಗ ಇಲ್ಲಿ ಸಿ ಜಿ ಮತ್ತು ಜಿ ಪಿ ಯಾವ ರೂಪದಲ್ಲಿ ಅದಾವೆ ಅಂದರೆ 2:1 ರೂಪದಲ್ಲಿ ಅದಾವೆ. ಅಂದರೆ 2 ಮತ್ತು 1 ಅಂದ್ರೆ 3 ಆಯಿತು. ಸೊ ಹಾಗಾಗಿ ಈ ಜಿ 3 ಭಾಗವಾಗಿ ಮಾಡ್ತಾ ಇದೆ ಅಂತೇಳಿ ನಾವು ತೋರಿಸ್ಬೇಕಾಗಿದೆ. ಹಾಗಾದರೆ ಮೊದಲಿಗೆ ಈ ಅನುಪಾತವನ್ನು ನಾವು ಏನು ಮಾಡಬೇಕು? ಕಂಡುಹಿಡ್ಕೋಬೇಕಾಗುತ್ತೆ. ಹೇಗೆ? ಮೊದಲಿಗೆ ನಾವೇನು ಮಾಡ್ಕೊಳ್ಳೋಣ? ಪಿ ವ್ಯಾಲ್ಯೂ ಕಂಡುಹಿಡಿಯೋಣ. ಪಿ ವ್ಯಾಲ್ಯೂ ಹೆಂಗಪ್ಪ ಅಂದರೆ ಎ ಮತ್ತು ಬಿಯ ಮಧ್ಯಬಿಂದು ಪಿ. ಹಾಗಾದ್ರಿಂದ ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರ ಪಿ ಎಕ್ಸ್ ವೈ = x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2. 4 + 2 6 ಭಾಗಲೆ 2. 6 - 2 ಕಳಿಬೇಕು. 6ರಲ್ಲಿ -2 ಹೋದರೆ 4 ಭಾಗಲೆ 2. 2 1 2 3 2 1 2 2 ಎಷ್ಟು ಬತ್ತು ರೀ? 3, 2 ಬತ್ತು. 3, 2 ಬತ್ತು. ಇನ್ನು ನಮಗೆ ಭಾಗ ಪ್ರಮಾಣ ಸೂತ್ರದಲ್ಲಿ m1 ಅನುಪಾತ m2 ಅನ್ನು ಕಂಡುಹಿಡಬೇಕು. ಯಾಕಂದರೆ ಇಷ್ಟು ಬರ್ತದೋ ಇಲ್ಲ ನೋಡ್ಕೋಬೇಕಾಗುತ್ತೆ. ನಾವು ಸೂತ್ರ ಗೊತ್ತೈತೆ ಏನು? ಪಿ ಎಕ್ಸ್ ವೈ = m1 x2 + m2 x1 ಡಿವೈಡೆಡ್ ಬೈ m1 + m2. m1 y2 + m2 y1 ಡಿವೈಡೆಡ್ ಬೈ m1 + m2. ಇದರಲ್ಲಿ ಯಾವುದಾದ್ರೂ ಒಂದು ಬೆಲೆ ತಗೋಬೇಕು. ಏನು? ಪಿ ಎಕ್ಸ್ ವೈ ಅಂದ್ರೆ 4, 3. m1 ಗೊತ್ತಿಲ್ಲ ಇಂಟು m1 x2 3 ಪ್ಲಸ್ m2 ಗೊತ್ತಿಲ್ಲ x1 6 ಭಾಗಲೆ m1 + m2. m1 ಗೊತ್ತಿಲ್ಲ y2 2 ಪ್ಲಸ್ m2 ಗೊತ್ತಿಲ್ಲ y1 5 ಭಾಗಲೆ m1 + m2. ಎಕ್ಸ್ ವ್ಯಾಲ್ಯೂ ಆದರೂ ತೊಗೊಂಡು ಮಾಡ್ಬೋದು, ವೈ ವ್ಯಾಲ್ಯೂ ಆದರೂ ತೊಗೊಂಡು ಮಾಡ್ಬೋದು. ಎಕ್ಸ್ ವ್ಯಾಲ್ಯೂ ತೊಗೊಂಡಾಗ 4 = ಇದು ಒಂದೇ ತೊಗೋಬೇಕು. 3 × m1 3 m1 ಪ್ಲಸ್ 6 × m2 6 m2 ಡಿವೈಡೆಡ್ ಬೈ m1 + m2. ಇನ್ನು ಓರೆ ಗುಣಾಕಾರ 4 m1 ಪ್ಲಸ್ 4 m2 =
3m1 ಪ್ಲಸ್ 6m2. 4m1 ಇಲ್ಲೇ ಇಟ್ಕೊಳ್ಳೋಣ, ಪ್ಲಸ್ 3m1 ಆ ಕಡೆ ಬರುತ್ತದೆ. 6m2 ಇಲ್ಲೇ ಇಟ್ಕೊಳ್ಳೋಣ, ಪ್ಲಸ್ 4 ಆ ಕಡೆ ಹೋದ್ರೆ ಮೈನಸ್ 4m2 ಬರ್ತಾಯಿದೆ. 4ರಲ್ಲಿ 3 ಹೋದರೆ 1m1, 6ರಲ್ಲಿ 4 ಹೋದರೆ 2m2. m1 ಭಾಗಲೆ m2 ಈಕ್ವಲ್ ಟು 2 ಭಾಗಲೆ 1. ಹಾಗಾದರೆ ಎಷ್ಟಾತ್ರಿ? 2:1. ಅಂದರೆ ಸಿ ಜಿ 2 ಇದೆ, ಜಿ ಪಿ 3 ಇದೆ, 1 ಇದೆ. ಹಾಗಾದರೆ 2 + 1 3 ಆಯಿತು. ಆದ್ದರಿಂದ ಜಿ ಬಿಂದುವು ಸಿ ಪಿ ಮಧ್ಯರೇಖೆಯ ತ್ರೈಭಾಜಕ ಬಿಂದು ಆಗಿದೆ. ಈ ರೀತಿಯಾಗಿ ನಾವೇನು ಮಾಡಬೇಕು? ಸಾಧಿಸಬೇಕು.